ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಟಾಪಿಕ್ ಯಾವುದಂದರೆ ಉಸಿರಾಟ ಸಂಬಂಧಪಟ್ಟಂಥ ಟಾಪಿಕ್ ಇದೆ. ಅದರಲ್ಲಿ ಮೊದಲನೇ ಕ್ವಶನ್ ಯಾವುದಂದರೆ ಸಾಮಾನ್ಯ ವಿಶ್ರಾಂತಿ ಸ್ಥಿತಿಯಲ್ಲಿ ಮನುಷ್ಯನು ಟೈಡಲ್ ವ್ಯಾಲ್ಯೂಮ್ ಎಷ್ಟಿರುತ್ತದೆ? ಸಾಮಾನ್ಯವಾಗಿ ವಿಶ್ರಾಂತಿ ಸ್ಥಿತಿಯಲ್ಲಿರ್ತಕ್ಕಂಥ ಮನುಷ್ಯನ ಟೈಡಲ್ ವ್ಯಾಲ್ಯೂಮ್ ಎಷ್ಟಿರುತ್ತೆ ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 500 ml. 500 ml ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ. ಸಾಮಾನ್ಯ ಉಸಿರಾಟದ ಅವಧಿಯಲ್ಲಿ ಚಲಿಸುವ ಗಾಳಿಯ ಪ್ರಮಾಣ ಎಷ್ಟಿರುತ್ತೆ ಅಂದರೆ 500 ml ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಕ್ರೀಡಾಪಟುಗಳಲ್ಲಿ ಶ್ವಾಸಕೋಶದ ಯಾವ ಸಾಮರ್ಥ್ಯವು ಸಾಮಾನ್ಯ ಜನರಿಗಿಂತ ಹೆಚ್ಚಾಗಿರುತ್ತದೆ? ಅಂದರೆ ಸಾಮಾನ್ಯ ಜನರಿಗಿಂತ ಕ್ರೀಡಾಪಟುಗಳಲ್ಲಿ ಶ್ವಾಸಕೋಶ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ ಕೇಳಿದರೆ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವೈಟಲ್ ಕೆಪಾಸಿಟಿ. ವೈಟಲ್ ಕೆಪಾಸಿಟಿ ಅಂತಕ್ಕಂಥದ್ದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದರೆ ನಿರಂತರ ಸಹಿಷ್ಣುತೆ ಅಂದರೆ ಎಂಡ್ಯೂರೆನ್ಸ್ ತರಬೇತಿಯಿಂದ ಶ್ವಾಸಕೋಶದ ವೈಟಲ್ ಕೆಪಾಸಿಟಿ ಏನಾಗ್ತದೆ? ಹೆಚ್ಚಾಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಮೂರನೇ ಕ್ವಶನ್ ಯಾವುದಂದರೆ ಶ್ವಾಸಕೋಶದಲ್ಲಿ ಆಮ್ಲಜನಕ ಮತ್ತು ಇಂಗಾಲ ಶ್ವಾಸಕೋಶದಲ್ಲಿ ಆಮ್ಲಜನಕ ಮತ್ತು ಇಂಗಾಲ ಡೈಆಕ್ಸೈಡ್ಗಳ ನಿಜವಾದ ಅನಿಲ ವಿನಿಮಯ ಎಲ್ಲಿ ನಡೆಯುತ್ತದೆ? ಅಂದರೆ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ಗಳ ವಿನಿಮಯ ಎಲ್ಲಿ ಆಗ್ತದೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಾಯುಕೋಶಗಳು ಅಂತ ಕರಿತೀವಿ ಅಥವಾ ಅಲ್ವಿಯೋಲಸ್ ಕರಿತೀವಿ. ಅಂದರೆ ಅಲ್ವಿಯೋಗಳು ತೆಳುವಾದ ಪೊರೆಯನ್ನು ಹೊಂದಿದ್ದು ರಕ್ತನಾಳದೊಂದಿಗೆ ಅನಿಲ ವಿನಿಮಯ ಆಗ್ತದೆ. ಅಂದರೆ ಗ್ಯಾಸ್ ಟ್ರಾನ್ಸ್ಪಿರೇಷನ್ ಆಗ್ತದೆ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ 4ನೇ ಕ್ವಶನ್ನು ತೀವ್ರವಾದ ವ್ಯಾಯಾಮದ ಸಮಯದಲ್ಲಿ ಸ್ನಾಯುಗಳಲ್ಲಿ ಆಮ್ಲಜನಕದ ಕೊರತೆಯಿಂದ ಯಾವ ಆಮ್ಲ ಬಿಡುಗಡೆ ಆಗ್ತದೆ? ಅಂದರೆ ಕಂಟಿನ್ಯೂ ಆಗಿ ವ್ಯಾಯಾಮ ಮಾಡೋದ್ರಿಂದ ಸ್ನಾಯುಗಳಲ್ಲಿ ಅಂದರೆ ಮಸಲ್ಸ್ಗಳಲ್ಲಿ ಆಮ್ಲಜನಕ ಕೊರತೆ ಆಗ್ತದೆ. ಆ ಕೊರತೆ ಆಗಿಂದ ಯಾವ ಆಮ್ಲ ಬಿಡುಗಡೆ ಆಗ್ತದೆ? ಅದಕ್ಕೆ ಕಾರಣ ಯಾವ ಆಮ್ಲ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಲ್ಯಾಕ್ಟಿಕ್ ಆಮ್ಲ. ಲ್ಯಾಕ್ಟಿಕ್ ಆಮ್ಲ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಈ ಲ್ಯಾಕ್ಟಿಕ್ ಆಮ್ಲ ಏನು ಮಾಡ್ತದೆ ಅಂದರೆ ಅನಾಯುಜೀವಿ ಎನರೋಬಿಕ್ ಗ್ಲೈಕೋಸಿಸ್ ಪ್ರಕ್ರಿಯೆಯಿಂದ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಏನಾಗ್ತದೆ? ಶೇಖರಣೆ ಆಗ್ತದೆ. ಈ ಲ್ಯಾಕ್ಟಿಕ್ ಆಮ್ಲ ಶೇಖರಣೆ ಆಗಿಂದ ಏನಾಗ್ತದೆ? ಆಯಾಸ ಉಂಟಾಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಯಾವುದು? 5ನೇ ಕ್ವಶನ್ನು ಶ್ವಾಸಕೋಶದ ಸಾಮರ್ಥ್ಯವನ್ನು ಅಳೆಯಲು ಬಳಸುವ ಉಪಕರಣ ಯಾವುದಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಪೈರೋಮೀಟರ್. ಸ್ಪೈರೋಮೀಟರ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಉಸಿರಾಟದ ಗಾಳಿಯ ಪ್ರಮಾಣ ಮತ್ತು ಶ್ವಾಸಕೋಶ ಸಾಮರ್ಥ್ಯವನ್ನು ಅಳೆಯಲಿಕ್ಕಿದ್ದು ಸ್ಪೈರೋಮೀಟರ್ ಬಳಸ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ 6ನೇ ಕ್ವಶನ್ನು ಉಸಿರಾಟದ ನಿಯಂತ್ರಣದ ಕೇಂದ್ರವು ಮೆದುಳಿನ ಯಾವ ಭಾಗದಲ್ಲಿ ನಡೀತದೆ? ಅಂದರೆ ನಾವು ಉಸಿರಾಡ್ತೀವಲ್ಲ ಅದನ್ನು ಮೆದುಳಿನ ಯಾವ ಭಾಗ ನಿಯಂತ್ರಣ ಮಾಡ್ತದೆ ಅಂತ ಕೇಳ್ತದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಮೆಡುಲಾ ಆಂಬ್ಲಾಂಗೇಟ್. ಮೆಡುಲಾ ಆಂಬ್ಲಾಂಗೇಟ್ ಅಂತಕ್ಕಂಥದ್ದು ದೇಹದ ಏನದು ಅನೈಚ್ಛಿಕ ಕ್ರಿಯೆಗಳಾದ ಇವೆಲ್ಲ ಉಸಿರಾಟ ಹೃದಯ ಬಡಿತೀವಲ್ಲ ದೇಹದ ಅನೈಚ್ಛಿಕ ಕ್ರಿಯೆಗಳಿವು. ಅಂದರೆ ಅನೈಚ್ಛಿಕ ಕ್ರಿಯೆಗಳನ್ನು ತಾನೇ ನಡೀತಕ್ಕಂಥ ಕ್ರಿಯೆಗಳಿವು. ಉಸಿರಾಟ ಮತ್ತು ಹೃದಯ ಬಡಿತವನ್ನು ನಿಯಂತ್ರಣ ಮಾಡುವುದು ಯಾವುದು? ಮೆಡುಲಾ ಆಂಬ್ಲಾಂಗೇಟ್. ನೆಕ್ಸ್ಟ್ ಕ್ವಶನ್ ಇದೇ ಥರ ನಾನು ತೊಗೊಂಡು ಬರ್ತಾ ಇರ್ತೀನಿ. ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ ಟಾಪಿಕ್ ಬೇಕಲ್ಲ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಆ ಟಾಪಿಕ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡೋಣ. ಎಲ್ಲರೂ ಭಾಳ ಜನ ಕೇಳ್ತಾ ಇದ್ದಾರೆ ಸರ್ ಟೆಕ್ಸ್ಟ್ ಬುಕ್ ಮಾಡಿ ಅಂತೇಳಿ. 6ನೇ ಕ್ಲಾಸಿಂದ 10ನೇ ತರಗತಿವರೆಗೆ ಅದಕ್ಕೂ ಕೂಡ ಕ್ಲಾಸ್ ಮಾಡೋಣ. ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಅಂತ ಹೇಳ್ತಾ
ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.